ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ನನ್ನ ಹೆಸರು ಹೂರ್ಯ ಫಾತಿಮಾ. ನಾನು ಬ್ರೇಲಿ ಸ್ಟಾರ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಅವುಗಳೆಂದರೆ ಲದ್ದಿಬೆಟ್ಟ, ಸೋಮನಾಥಪುರ, ರಂಗನತಿಟ್ಟು, ಆಗುಂಬೆ, ಮೈಸೂರು, ಚಿತ್ರದುರ್ಗ, ನಾಗರಹೊಳೆ, ಶ್ರೀರಂಗಪಟ್ಟಣ, ಬಿಜಾಪುರ. ಇದು ಹಲವಾರು ಇವೆ. ದತ್ತಾದ ಚಿತ್ತ ಸ್ಥಳವನ್ನು ಮೈಸೂರು ಏಕೆಂದರೆ ಎಲ್ಲಿನ ರಾಜರ ಆಸ್ಥಾನ ಅರಮನೆ, ಮೃಗಾಲಯ, ಚರ್ಚ್, ಬೃಂದಾವನ, ಉದ್ಯಾನವನ ನೋಡಲು ನನಗೆ ತುಂಬಾ ಇಷ್ಟ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಯುಸ್ರಾ. ನಾವು 80ನೇ ತರಗತಿ ಓದುತ್ತಿದ್ದೇವೆ. ನಾವು ಚಿತ್ರದುರ್ಗದ ಬಗ್ಗೆ ಮಾತನಾಡುತ್ತಿದ್ದಾರೆ. ಚಿತ್ರದುರ್ಗ ಇಂದು ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ತಾಣವಾಗಿದೆ. ಚಿತ್ರದುರ್ಗ ನಗರವು ಬೆಟ್ಟಗುಡ್ಡಗಳಿಂದ, ಕಲ್ಲು ಬಂಡೆಗಳಿಂದ ಅಮೃತವಾಗಿರುವುದು ಕಂಡುಬರುತ್ತದೆ. ಈ ಕೋಟೆಯ ಐತಿಹಾಸಿಕ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಹಲವಾರು ಕನ್ನಡ ಚಲನಚಿತ್ರಗಳನ್ನು ನಿರ್ಮಿಸಲಾಗಿವೆ. ನಾಗರಹಾವು ಮತ್ತು ಹಂಸಗೀತೆ ಈ ಕೋಟೆಯ ಸುತ್ತಮುತ್ತ ಚಿತ್ರೀಕರಿಸಲ್ಪಟ್ಟ ಪ್ರಸಿದ್ಧ ಚಲನಚಿತ್ರಗಳಾಗಿವೆ. ನಾಯಕರಾಜರು ಇಲ್ಲಿ ದೀರ್ಘಕಾಲ ಆಡಳಿತು ನಡೆಸಿದರು. ಅವರ ಅವಧಿಯಲ್ಲಿ ಈ ಪ್ರದೇಶದಲ್ಲಿ ಸಂಸ್ಕೃತಿ, ಕಲೆ ಮತ್ತು ವ್ಯಾಪಾರ ಬೆಳವಣಿಗೆ ಕಂಡಿತು. ಈ ಕೋಟೆಯನ್ನು ಭಾರತದ ಪುರಾತತ್ವ ಇಲಾಖೆ ನಿರ್ವಹಿಸುತ್ತದೆ. ಭೇಟಿಗಾರರು ಪ್ರವೇಶ ಟಿಕೆಟ್ಗಳನ್ನು ಖರೀದಿಸಿ ಬಳಿಕ ಕೋಟೆಯನ್ನು ವೀಕ್ಷಿಸಬಹುದು. ಚಿತ್ರದುರ್ಗದ ಕೋಟೆ ಈ ನಗರದ ಪ್ರಮುಖ ಆಕರ್ಷಣೆ. ಚಿತ್ರದುರ್ಗ ಬೆಂಗಳೂರಿನಲ್ಲಿ 200 ಕಿಲೋಮೀಟರ್ ದೂರದಲ್ಲಿದೆ. ನಾವು ಚಿತ್ರದುರ್ಗದ ಇಬ್ಬರು ಯೋಧ ಬಗ್ಗೆ ಮಾತನಾಡುತ್ತಿದ್ದೇವೆ. ಮಧಿಕರ ನಾಯಕರವರು ಚಿತ್ರದುರ್ಗದ ಕೊನೆಯ ನಾಯಕರು. ಅವರು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯುತ್ತಮರೆಂದು ಪರಿಗಣದಲ್ಲಿಟ್ಟುತ್ತಾರೆ. ಚಿತ್ರದುರ್ಗ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಒನಕೆ ಓಬವ್ವರ ಹೆಸರು ಅಗ್ರಸ್ಥಾನದಲ್ಲಿದೆ. ನಮ್ಮ ಚಿತ್ರದುರ್ಗ ನಮ್ಮ ಹೆಮ್ಮೆ. ಜಯ ಕರ್ನಾಟಕ ಮಾತೆ. ಧನ್ಯವಾದಗಳು. ನನ್ನ ಹೆಸರು ಮೊಹಮ್ಮದ್ ಯೂಸುಫ್ ಖಾನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಬ್ರೇಲಿ ಸ್ಟಾರ್ ಅಂತಾರಾಷ್ಟ್ರೀಯ ಶಾಲೆ. ಗುರುಗಳೇ, ನನ್ನ ಸ್ನೇಹಿತರೆ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಇವತ್ತು ಕಾವೇರಿ ನದಿಯ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಇದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹರಿಯುವ ಪ್ರಮುಖ ನದಿ. ಕಾವೇರಿ ನದಿಯ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ಕಾವೇರಿಯಲ್ಲಿ ಹುಟ್ಟುತ್ತದೆ. ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಯ ಉಪಯೋಗ ಅಪಾರ. ಕನ್ನಡ ನಾಡಿನಲ್ಲಿ ಕಾವೇರಿಯನ್ನು ಪಡೆದ ನಾವೆಲ್ಲರೂ ಧನ್ಯರು. ಮತ್ತೆ ನಾನು ಒಂದು ಪ್ರಸಿದ್ಧವಾದ ಕವಿತಾ ಹಾಡುತ್ತೇನೆ. ಕರ್ನಾಟಕ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯೂರಿ. ತಾಯಿಯ ನಕ್ಕರೆ ಸಂತೋಷದ ಸಕ್ಕರೆ,
ಮಮತೆಯ ಮಾತೆಗೆ ಭಾಗ್ಯದ ಧಾತೆಗೆ ಮಾಡುವ ಭಕ್ತಿಯ ವಂದನೆ ವಂದನೆ ವಂದನೆ